Good morning, welcome back. So I was doing numerical problems on work, energy and power chapter. I already solved few numericals on what is called work energy theorem and also calculation of work with the help of equations of motion. So now I am going to continue with the remaining problems. ಈಗ ಈ ವಿಡಿಯೋದಲ್ಲಿ ನಾನು ಆದಷ್ಟು ಈ ಪೆಂಡ್ಯುಲಮ್ ರಿಲೇಟೆಡ್ ಪ್ರಾಬ್ಲಮ್ಸ್, ಬುಲೆಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಷನ್ ಪ್ರಾಬ್ಲಮ್ಸ್ ಈ ಥರ ಮಾಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ಫಾಲೋ ಕೇರ್ಫುಲಿ, ಆಯ್ತಾ? ನೋಡಿ, ಇವಾಗ ಇನ್ನೊಂದು ಪ್ರಾಬ್ಲಮ್ ಬರ್ತಾ ಇದೆ. ಕ್ಯಾಲ್ಕುಲೇಟ್ ದ velocity of the bob of a pendulum at its mean position. ಇದು pendulum problem at its mean position if it is able to rise to a vertical height of 10 cm. So ಇದು pendulum problem. pendulum problem ಅಲ್ಲಿ ಆಲ್ರೆಡಿ 10 cm ಗೆ ಅದು ರೈಸ್ ಆಗಿದೆ. 10 cm ಹೈಟ್ ಇಂದ ಕೆಳಗಡೆ ಬಂದಾಗ ಮೀನ್ ಪೊಸಿಷನ್ ಬಂದಾಗ ಅದರ ಕೈನೆಟಿಕ್ ಎನರ್ಜಿ ಎಷ್ಟು ಅಂತ. ಸೊ ಫಸ್ಟ್ ಪೆಂಡ್ಯುಲಮ್ ಬಗ್ಗೆ ಒಂಚೂರು ಹೇಳ್ಬಿಡ್ತೀನಿ. ನೋಡಿ, ಇದು ಸಸ್ಪೆಂಡೆಡ್ ಪಾಯಿಂಟ್. ಇಲ್ಲಿ ನಾವು ಹ್ಯಾಂಗ್ ಮಾಡಿರ್ತೀವಿ ಪೆಂಡ್ಯುಲಮ್ ಅನ್ನ ಈ ತರ. ಇದು ಪೆಂಡ್ಯುಲಮ್ ಬಾಬ್. ಈಗ ಈ ತರ ಈ ಪೊಸಿಷನ್ಗೆ ಪುಲ್ ಮಾಡಿ, ಅಂದರೆ ಮೀನ್ ಪೊಸಿಷನ್, ಅದು ಎಕ್ಸ್ಟ್ರೀಮ್ ಪೊಸಿಷನ್, ಪುಲ್ ಮಾಡಿಬಿಟ್ಟು ರಿಲೀಸ್ ಮಾಡಿದರೆ ಹೀಗೆ ಮೂವ್ ಆಗುತ್ತೆ. ಇದು ಈಕ್ವಿಲಿಬ್ರಿಯಂ ಪೊಸಿಷನ್. ಮತ್ತೆ ಇಲ್ಲಿ ನಿಲ್ಲೋದಿಲ್ಲ, ಈ ಕಡೆ ಎಕ್ಸ್ಟ್ರೀಮ್ ಎಂಡಿಗೆ ಹೋಗುತ್ತೆ, ಇಲ್ಲಿಗೆ ಬರುತ್ತೆ. ಮತ್ತೆ ಸೊ ಇಟ್ ಕೀಪ್ಸ್ ಆನ್ ಆಸಿಲೇಟಿಂಗ್ ಬಿಟ್ವೀನ್ ದ 2 points. ಸೊ ದಿಸ್ ಹೈಟ್ ಈಸ್ ಅ ಮ್ಯಾಕ್ಸಿಮಮ್ ಹೈಟ್. ಅಂಡ್ ವೆನ್ ಇಟ್ ಈಸ್ ಅಟ್ O, height is 0. When it is at X or Y, height is maximum. So when it is at X or Y, energy is potential. When it is at O, energy is kinetic. Aita? So assuming that there is no opposition from the surrounding, air resistance agli innondu mattonddu ಏನು ಇಲ್ಲ, ಫ್ರಿಕ್ಷನ್ ಇಲ್ಲ ಅಂತ ಅಂದ್ಕೊಂಡ್ರೆ, ಪೊಟೆನ್ಷಿಯಲ್ ಎನರ್ಜಿ ಫುಲ್ಲಿ ಕನ್ವರ್ಟ್ಸ್ ಇಂಟು ಕೈನೆಟಿಕ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಫುಲ್ಲಿ ಕನ್ವರ್ಟ್ಸ್ ಇಂಟು ಪೊಟೆನ್ಷಿಯಲ್ ಎನರ್ಜಿ. ಸೊ ವೈ ಇದ್ದ ಹೋಗಿ ಬರಬೇಕಾದ್ರೆ ಪೊಟೆನ್ಷಿಯಲ್ ಟು ಕೈನೆಟಿಕ್ ಆಗುತ್ತೆ, ಓ ಇಂದ ಎಕ್ಸಿಗೆ ಹೋಗ್ಬೇಕಾದ್ರೆ ಕೈನೆಟಿಕ್ ಟು ಪೊಟೆನ್ಷಿಯಲ್ ಆಗುತ್ತೆ. ಈಗ ಪ್ರಾಬ್ಲಮ್ ಪ್ರಕಾರ ನಾವು ಎಲ್ಲಿ ಕಂಡುಹಿಡಿಬೇಕು? ಮೀನ್ ಪೊಸಿಷನ್ ಅಲ್ಲಿ ಕಂಡುಹಿಡಿಬೇಕು. ಮೀನ್ ಪೊಸಿಷನ್ ಅಲ್ಲಿ ಏನನ್ನ ಕಂಡುಹಿಡಿಬೇಕು? ವೆಲಾಸಿಟಿನ ಕಂಡುಹಿಡಿಬೇಕು. ಸೊ ಇಲ್ಲಿ ಕೈನೆಟಿಕ್ ಎನರ್ಜಿ ಇರುತ್ತೆ ಅಂತ ಹೇಳಿದೆ, ಹಾಫ್ mv², ದಟ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ, ದಟ್ ಈಸ್ mgh. ಆಯ್ತಾ? ಅಂದರೆ ಇದು ಕನ್ವರ್ಷನ್ ಆಫ್ ಎನರ್ಜಿ ಕಾನ್ಸೆಪ್ಟ್. ಎಂ ಕ್ಯಾನ್ಸಲ್ ಆಯಿತು, v² ಈಸ್ ಈಕ್ವಲ್ ಟು 2 ಈ ಕಡೆ ಬರುತ್ತೆ, ಆಯ್ತಾ? gh ಇಂಟು 2 ಇಲ್ಲಿ ಬಂದರೆ 2gh ಆಯಿತು. ಓಕೆ, ಸೊ ನನಗೆ ವಿ ಮಾತ್ರ ಬೇಕು. ಸೊ ವಿ ಈಸ್ ಈಕ್ವಲ್ ಟು √2 ಇಂಟು gh. ಸೊ ಜಿ ಗೊತ್ತಿದೆ 9.8, ಬಟ್ ಆಲ್ರೆಡಿ ನಾನು ಹೇಳಿದ್ದೀನಿ 10 ಅನ್ನು ತಗೋತಾ ಇದ್ದೀನಿ ಅಂತ. ಯು ಆಲ್ಸೋ ಕ್ಯಾನ್ ಟೇಕ್ ದ ಜಿ ವ್ಯಾಲ್ಯೂ ಆಸ್ 10 ಓನ್ಲಿ. ಆ್ಯಂಡ್ ಹೆಚ್ ಈಸ್ ಗಿವನ್ ಆಸ್ 10 centimeter. ಸೊ ದಿಸ್ ಹೆಚ್ ಈಸ್ ಗಿವನ್ ಆಸ್ 10 centimeter. ಅದನ್ನು ನಾವು ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಅಲ್ಲಿಗೆ ವಿ ಈಸ್ ಈಕ್ವಲ್ ಟು √2 ಇಂಟು 10 ಇಂಟು 10 centimeter ಅಂದರೆ 0.1. ಸೊ ಈಗ ನೀವು ಕ್ಯಾಲ್ಕುಲೇಟರ್ ತಗೊಂಡು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ? 1.4 ಬರುತ್ತೆ. 1.4 ಮೀಟರ್ ಪರ್ ಸೆಕೆಂಡ್. ಅರ್ಥ ಆಯ್ತಾ? ಸೊ ಇಲ್ಲಿ ಕಾನ್ಸೆಪ್ಟ್ ಏನು? ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟ್ಸ್ ಇಂಟು ಕೈನೆಟಿಕ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟ್ಸ್ ಇಂಟು ಕೈನೆಟಿಕ್ ಎನರ್ಜಿ ಪ್ರೊವೈಡೆಡ್ ದೇರ್ ಇಸ್ ನೋ ಅಪೋಸಿಷನ್ ಆರ್ ಎನಿ ಅದರ್ ಫ್ರಿಕ್ಷನಲ್ ಫೋರ್ಸಸ್. ಓಕೆ, ಇದು ಒಂದು ಪ್ರಾಬ್ಲಮ್ ಆಯ್ತು. ಈಗ ನೆಕ್ಸ್ಟ್ ಪ್ರಾಬ್ಲಮಿಗೆ ಬರೋಣ. ನೆಕ್ಸ್ಟ್ ಪ್ರಾಬ್ಲಮ್ ಕೂಡ ಪೆಂಡ್ಯುಲಮ್ ರಿಲೇಟೆಡ್ ಇದೆ. ಪೆಂಡ್ಯುಲಮ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಲ್ಲಿ ನೀವು ಈ ಕಾನ್ಸೆಪ್ಟ್ಗಳನ್ನು ನೆನ್ಪಿಟ್ಕೋಬೇಕು. ಏನು ಹೇಳುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಅಂತಂದ್ರೆ, ಬಾಬ್ ಆಫ್ ಎ ಪೆಂಡ್ಯುಲಮ್, ಬಾಬ್ ಎ ಅಂದ್ರೆ ಇದು ಬಾಬ್, ಇದನ್ನ ಪೆಂಡ್ಯುಲಮ್ನ ಬಾಬ್ ಅಂತ ಕರೀತಾರೆ, BOB ಬಾಬ್ ಎ ಆಫ್ ಎ ಪೆಂಡ್ಯುಲಮ್ ರಿಲೀಸ್ಡ್ ಫ್ರಮ್ 30 degree ಟು ದ ವರ್ಟಿಕಲ್ hits another bob B of the same mass at rest on table as shown in figure. ಇಲ್ಲಿ ಫಿಗರ್ ಇದೆ, ಫಿಗರ್ ಅನ್ನು ಬರೆದು ಬಿಡ್ತೀನಿ. ಸೊ ಇದೇ ಡಯಾಗ್ರಾಮೇ ಆಯ್ತಾ? ಇಲ್ಲಿ ಒಂದು ಟೇಬಲ್ ಇದೆ. ಈಗ ಈ ಟೇಬಲ್ ಮೇಲೆ ನಾನು ಒಂದು ಬಾಬ್ ಅನ್ನ ಇಟ್ಟಿದ್ದೀನಿ B ಅಂತ, ಆಯ್ತಾ? ಆಲ್ರೆಡಿ ಇನ್ನೊಂದು ಬಾಬ್ ಅನ್ನ ನಾನು ಇಲ್ಲಿ ಎಳ್ಕೊಂಡಿದ್ದೀನಿ. ಇದು 30 degree ಆಂಗಲ್ಗೆ ಎಳೆದಿದ್ದೀನಿ. ಇದು A ಅಂತ, ಆಯ್ತಾ? ಇದು ಸಿಚುವೇಶನ್. ಸೊ ಒಂದು ಪೆಂಡ್ಯುಲಮ್ ಬಾಲ್ ಅನ್ನ ಹಿಂಗೆ ಎಳೆದಿದ್ದೀನಿ, ಇಲ್ಲಿ ಇನ್ನೊಂದು ಪೆಂಡ್ಯುಲಮ್ ಅನ್ನ ಇಟ್ಟಿದ್ದೀನಿ. ಓಕೆ, ಈಗೇನು ಹೇಳ್ತಾನೆ? ಹೌ ಹೈ ಡಸ್ ದ ಬಾಬ್ ಎ, ಇದು ಎ, ಹೌ ಹೈ ಡಸ್ ದ ಬಾಬ್ ಎ ರೈಸ್ ಆಫ್ಟರ್ ಇಟ್ ಕೊಲೈಡ್ಸ್ ವಿತ್ ಬಿ. ಸೊ ನೀನು ಇಲ್ಲಿ ಬಿಟ್ಟಾಗ ಬಂದು ಇದು ಬಿನ ಡಿಕ್ಕಿ ಹೊಡೆಯುತ್ತೆ, ಹೊಡೆದಾಗ ಇದು ಮುಂದಕ್ಕೆ ಹೋಗುತ್ತೆ. ಮುಂದಕ್ಕೆ ಹೋದ್ಮೇಲೆ ಎಷ್ಟು ಹೈಟ್ಗೆ ರೈಸ್ ಆಗುತ್ತೆ ಅಂತ ಕೇಳಿರೋದು. ನೋಡಿ ಅಲ್ಲಿ ಏನು ಹೇಳ್ತಾರೆ? neglect the size of the bob and assume the collision is elastic. Last part of the sentence is very important. So A ಬಂತು, ಡಿಕ್ಕಿ ಹೊಡಿತು. ಡಿಕ್ಕಿ ಹೊಡೆದ್ಮೇಲೆ ಅವನು ಏನು ಹೇಳ್ತಾನೆ?
ಈ ಬಾಬ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಬಿ ಬಗ್ಗೆ ಮಾತಾಡ್ತಿಲ್ಲ. ಎ ಮುಂದಕ್ಕೆ ಎಷ್ಟು ದೂರ ಹೋಗುತ್ತೆ ಅಂತ, ಮುಂದಕ್ಕೆ ಎಷ್ಟು ದೂರ ಹೋಗುತ್ತೆ ಅಂತ. ಆದರೆ ಅಲ್ಲೊಂದು ಕೊಕ್ಕೆ ಹಾಕಿದ್ದಾನೆ, ಏನಂತ, ಕೊಲಿಷನ್ ಇಸ್ ಎಲಾಸ್ಟಿಕ್. ನಿಮಗೆ ಗೊತ್ತಿದೆ, ನಾನು ಪಾಠದಲ್ಲಿ ಹೇಳಿದ್ದೀನಿ, ಎಲಾಸ್ಟಿಕ್ ಕೊಲಿಷನ್ ಅಲ್ಲಿ ಕಂಪ್ಲೀಟ್ ಎನರ್ಜಿ ಇಸ್ ಟ್ರಾನ್ಸ್ಫರ್ಡ್, ದೇರ್ ಇಸ್ ನೋ ವೇಸ್ಟೇಜ್ ಆಫ್ ಎನರ್ಜಿ, ಎಂಟೈರ್ ಎನರ್ಜಿ ಇಸ್ ಟ್ರಾನ್ಸ್ಫರ್ಡ್. ಅಂದ್ರೆ ಎ ಬಂದು ಬಿಗೆ ಡಿಕ್ಕಿ ಹೊಡೆದಾಗ ಬಿ ಮೂವ್ ಆಗುತ್ತೆ ಹೊರತು ಎ ಮೂವ್ ಆಗಲ್ಲ. ಬಂತು, ಡಿಕ್ಕಿ ಹೊಡೆತು, ಪಟ್ ಅಂತ ಅಲ್ಲೇ ನಿಂತ್ಕೊಂಡ್ಬಿಡ್ತು. ನೀವು ಎಷ್ಟೊಂದು ಗೋಲಿ ಆಡ್ಬೇಕಾದ್ರೆ ನೋಡಿರ್ತೀರಾ, ಅಥವಾ ಕೇರಮ್ ಬೋರ್ಡಲ್ಲಿ ಸ್ಟ್ರೈಕರ್ ಹೊಡೆದಾಗ ಸ್ಟ್ರೈಕರ್ ನಿಂತು ಬಿಡುತ್ತೆ, ಪಾನ್ ಮುಂದಕ್ಕೆ ಹೋಗುತ್ತೆ. ಭಾಳ ರೇರ್ ಇದು ಅಬ್ಸರ್ವ್ ಮಾಡೋದು. ಇದನ್ನು ನಾವು ಎಲಾಸ್ಟಿಕ್ ಕೊಲಿಷನ್ ಅಂತೀವಿ. ಸೊ ಎಲಾಸ್ಟಿಕ್ ಕೊಲಿಷನ್ ಕಾನ್ಸೆಪ್ಟ್ ಏನು, ಇನ್ ಎಲಾಸ್ಟಿಕ್ ಕೊಲಿಷನ್ ಎಂಟೈರ್ ಕೈನೆಟಿಕ್ ಎನರ್ಜಿ ಈಸ್ ಟ್ರಾನ್ಸ್ಫರ್ಡ್. ಸೊ ಎಂಟೈರ್ ಕೈನೆಟಿಕ್ ಎನರ್ಜಿ ಇಸ್ ಕನ್ಸರ್ವ್ಡ್ ಅಂತ. ಸೊ ಇಲ್ಲಿ ಎ ಬರ್ತಾ 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 ಪೊಟೆನ್ಷಿಯಲ್ ಟು ಕೈನೆಟಿಕ್ ಕನ್ವರ್ಟ್ ಆಯಿತು, ಡಿಕ್ಕಿ ಹೊಡಿತು, ಫುಲ್ ಎನರ್ಜಿ ಟ್ರಾನ್ಸ್ಫರ್ ಆದಮೇಲೆ ಬಿಗೆ ಇದಕ್ಕೆ ಮುಂದಕ್ಕೆ ಹೋಗೋಕ್ಕೆ ಶಕ್ತಿ ಇಲ್ಲ. ಶಕ್ತಿ ಇಲ್ಲ ಅಂದರೆ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಪೆಂಡ್ಯುಲಮ್ ಎ ಅಲ್ಲೇ ನಿಂತು ಬಿಡುತ್ತೆ, ಮುಂದಕ್ಕೆ ಹೋಗೋದಿಲ್ಲ. ಸೊ ಆನ್ಸರು ಎ ವಿಲ್ ನಾಟ್ ರೈಸ್ ಅಂತ. ಎ ವಿಲ್ ನಾಟ್ ರೈಸ್ ಫರ್ದರ್ ಅಂದರೆ ಎ ಬಂದು ಇಲ್ಲಿ ನಿಂತು ಬಿಡುತ್ತೆ, ಮುಂದಕ್ಕೆ ಹೋಗೋದಿಲ್ಲ. ಆಯ್ತಾ? ಸೊ ಇಲ್ಲಿ ಏನು ಕ್ಯಾಲ್ಕುಲೇಷನ್ ಇಲ್ಲ, ಬರೀ ಕಾನ್ಸೆಪ್ಟ್ ಅಷ್ಟೇನೆ. ಸೊ ಏನು ಕಾನ್ಸೆಪ್ಟು, ಎಲಾಸ್ಟಿಕ್ ಕೊಲಿಷನ್ ಕಾನ್ಸೆಪ್ಟ್. ಓಕೆ, ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ಅನದರ್ ಪ್ರಾಬ್ಲಮ್, ಪೆಂಡ್ಯುಲಮ್ ಪ್ರಾಬ್ಲಮ್. ಇದು ಕೂಡ ನೋಡಿ ಇಲ್ಲಿ ಬರ್ತಾ ಇದೆ, ಇದೇನು ಹೇಳ್ತಾ ಇದೆ ನೋಡೋಣ. Wait. Bob of a pendulum is released from horizontal position A as shown. Figure ಬರೀತೀನಿ. If the length of the pendulum is 1.5 meter, what is the speed with which the bob arrives at B? Given that the bob dissipates 5% of its initial energy against the resistance. ಆಯ್ತಾ? ಫಸ್ಟ್ ಪ್ರಾಬ್ಲಮ್ ಅನ್ನು ಹೇಳ್ಬಿಡ್ತೀನಿ. ಇದು ಪೆಂಡ್ಯುಲಮ್ನ ಹ್ಯಾಂಗಿಂಗ್ ಪೊಸಿಷನ್. ಇಲ್ಲಿ ಪೆಂಡ್ಯುಲಮ್ ಅನ್ನು ಹ್ಯಾಂಗ್ ಮಾಡಿದ್ದೀನಿ ಹಿಂಗೆ. ಈಗ ಅದನ್ನು ಎಳೆದು ಬಿಟ್ಟು ಹಾರಿಜಾಂಟಲ್ ಪೊಸಿಷನ್ ಇಲ್ಲಿಟ್ಟಿದ್ದೀನಿ. ಇದನ್ನು ನಾನು ಪೊಸಿಷನ್ ಎ ಅಂತ ಕರಿತೀನಿ. ಈಗ ಎಷ್ಟು ಹೈಟ್ ಹೋಗಿದೆ ಇದು ನೋಡಿ, ಎಷ್ಟು ಹೈಟ್ ಹೋಗಿದೆ, ಇಷ್ಟು ಹೈಟ್ ಹೋಗಿದೆ. ಅಂದರೆ ಹೆಚ್ಚು ಬಂದ್ಬಿಟ್ಟು 1.5 ಮೀಟರ್. ಡಿಯರ್ ಸ್ಟೂಡೆಂಟ್ಸ್, ಫಾಲೋ ಕೇರ್ಫುಲಿ. ಪೆಂಡ್ಯುಲಮ್ ಇಲ್ಲಿತ್ತಲ್ಲ, ಫುಲ್ ನಾನು ಇಷ್ಟು 30 ಡಿಗ್ರಿ, ಈ ಪ್ರಾಬ್ಲಮ್ ಥರ 30 ಡಿಗ್ರಿ ಹೇಳ್ದಿಲ್ಲ. ಎಷ್ಟು ಹೇಳಿದ್ದೀನಿ? 90 ಡಿಗ್ರಿ ಹೇಳಿದ್ದೀನಿ. ಸೊ ಇವಾಗ ಇಲ್ಲಿದ್ದು ಫುಲ್ ಇಷ್ಟು ಹೈಟ್ ಹೋಗಿದೆ. ಅಂದರೆ ಎಷ್ಟು ಹೈಟ್ ಹೋಗಿದೆ? ಇಟ್ ಈಸ್ ನಥಿಂಗ್ ಬಟ್ ಲೆಂತ್ ಆಫ್ ದ ಪೆಂಡ್ಯುಲಮ್ ಥ್ರೆಡ್. ಹೆಚ್ಚು ಗೊತ್ತಾಯ್ತಾ? ಸೊ ಇಲ್ಲಿದೆ ಅಂದರೆ ಈ ಜಾಗದಲ್ಲಿ ಇದೆ ಅಂದರೆ ಇಟ್ಸ್ ಟೋಟಲ್ ಎನರ್ಜಿ ಇಸ್ ಪೊಟೆನ್ಷಿಯಲ್ ಎನರ್ಜಿ. ಗೊತ್ತಾಗ್ತಾ ಇದೆಯಲ್ಲ, ಟೋಟಲ್ ಎನರ್ಜಿ ಇಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಅಟ್ ಎ ಎನರ್ಜಿ ಈಸ್ ಪೊಟೆನ್ಷಿಯಲ್, ದಟ್ ಈಸ್ mgh. ಈಗ ಅದನ್ನು ರಿಲೀಸ್ ಮಾಡಿದಾಗ ಏನಾಯಿತು, ಅದು ಬಂತು ಇಲ್ಲಿಗೆ ಬಂತು. ಯಾವ ಜಾಗಕ್ಕೆ ಬಂತು? ಬಿ ಅನ್ನೋ ಜಾಗಕ್ಕೆ ಬಂತು. ಈಗ ನಮಗೆ ಬೇಕಾಗಿರೋದು ಇಲ್ಲಿಗೆ ಬಂದಾಗ ಅದರ ಎನರ್ಜಿ ಏನು, ವೆಲಾಸಿಟಿ ಏನು. ಎನರ್ಜಿ ನಮಗೆಲ್ಲ ಗೊತ್ತಿದೆ. ಇಲ್ಲಿಂದ ಇಲ್ಲಿಗೆ ಬಂದಾಗ ಅದು ಕೈನೆಟಿಕ್ ಆಗುತ್ತೆ ಅಂತ ಇಲ್ಲೇ ಫಸ್ಟ್ ಪ್ರಾಬ್ಲಮಲ್ಲಿ ಹೇಳಿದೆ, ಸೆಕೆಂಡ್ ಪ್ರಾಬ್ಲಮಲ್ಲೂ ಹೇಳಿದೆ. ಸೊ ಹೈಟಲ್ಲಿದ್ದಾಗ ಪೊಟೆನ್ಷಿಯಲ್ಲು, ಈಕ್ವಿಲಿಬ್ರಿಯಮಿಗೆ ಬಂದಾಗ ಕೈನೆಟಿಕ್. ಅವಾಗಲೇ ಒಂದು ಪಾಯಿಂಟ್ ಹೇಳಿದೆ, ಏನಂತ, ಸರೌಂಡಿಂಗ್ ಇಂದ ಏನು ಅಪೋಸಿಷನ್ ಇಲ್ಲದೆ ಹೋದರೆ ಫುಲ್ ಪೊಟೆನ್ಷಿಯಲ್ ಕನ್ವರ್ಟ್ಸ್ ಇಂಟು ಕೈನೆಟಿಕ್. ಆದರೆ ಇಲ್ಲೇನೋ ಹೇಳ್ತಾರೆ 5% ಎನರ್ಜಿ ಲಾಸ್ ಆಗುತ್ತಂತೆ. ಅಂದರೆ ಫುಲ್ ಕನ್ವರ್ಟ್ ಆಗಲ್ಲ. ಆ ಫುಲ್ಲಲ್ಲಿ 5% ಅನ್ನು ತೆಗಿರಿ, ಉಳಿಯೋದೆಷ್ಟು? ಎಸ್, ಇಟ್ ಈಸ್ 95% ಮಾತ್ರ. ಫುಲ್ ಅಲ್ಲ, ಬರೀ 95% ಮಾತ್ರ. ಅಂದರೆ at B, kinetic energy half mv square is not equal to mgh. ಯಾಕೆ ಸರ್? ಯಾಕೆ ಅಂದರೆ 5% ಲಾಸ್ ಆಗಿದೆ ಸರ್. ಮತ್ತು ಹಂಗಾರೆ ಎಷ್ಟು ಬರೀಬೇಕು ಸರ್? half mv square is equal to 95% of mgh. ಗೊತ್ತಾಗ್ತಾ ಇದೆಯಾ? 95% of mgh. ಸರಿ ಸರ್, ಗೊತ್ತಾಯಿತು. ಸರಿ, ಮತ್ತೆ ಮುಂದೆ ಹೋಗಿ m ಕ್ಯಾನ್ಸಲ್ ಮಾಡಿ, v ಮಾತ್ರ ಬೇಕು ನನಗೆ. v ಸ್ಕ್ವಯರ್ is equal to 95% ಅಂದರೆ 95/100 ಇಂಟು 2 ಇಂಟು GH. ಗೊತ್ತಾಯ್ತಾ? 2 ಇಂಟು GH. ಅಥವಾ ಸಿಂಪ್ಲಿಫೈ ಮಾಡಿ, v ಮಾತ್ರ ಬೇಕು, ಸ್ಕ್ವೇರ್ ರೂಟ್ ಆಫ್ 95 ಇಂಟು 2 ಇಂಟು g ಅಂದರೆ 10 ಇಂಟು h ಅಂದರೆ 1.5 ಡಿವೈಡೆಡ್ ಬೈ 100. ಗೊತ್ತಾಯ್ತಾ? ಸೊ ಇಲ್ಲಿ ಕೂಡ ಪೊಟೆನ್ಷಿಯಲ್ ಟು ಕೈನೆಟಿಕ್ ಕನ್ವರ್ಷನ್ನೇ
ಹಾಫ್ mv² ಈಸ್ ಈಕ್ವಲ್ ಟು mgh ಏನು ಇದೇ ಫಾರ್ಮುಲಾನೇ, ಆದರೆ ಸ್ವಲ್ಪ ಎನರ್ಜಿ ವೇಸ್ಟ್ ಆಗಿದೆ. ಯಾವ ಥರ? ಏರ್ ರೆಸಿಸ್ಟೆನ್ಸ್ ಇರೋದ್ರಿಂದ, ಗಾಳಿ ಅದನ್ನು ಸ್ವಲ್ಪ ಅಪೋಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎನರ್ಜಿ ವೇಸ್ಟ್ ಆಗಿದೆ. ಹಾಗಾಗಿ ನಾನು ಈಕ್ವಲ್ ಟು mgh ಬರೀಲಿಲ್ಲ, ಈಕ್ವಲ್ ಟು 95% mgh ಬರದೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ ನೀವು ಕ್ಯಾಲ್ಕುಲೇಟರ್ ತಗೊಳ್ಳಿ. ಸ್ಟೂಡೆಂಟ್ಸ್, ಒನ್ ಥಿಂಗ್ ಐ ಅಡ್ವೈಸ್ ಯು ವೈಲ್ ವಾಚಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಕೀಪ್ ಕ್ಯಾಲ್ಕುಲೇಟರ್ ಅಲಾಂಗ್ ಬೈ ದ ಸೈಡ್ ಆಫ್ ಯು ಅಂಡ್ ಡೂ ದ ಕ್ಯಾಲ್ಕುಲೇಷನ್ಸ್. ಓಕೆ, ಸೊ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇದು ಆನ್ಸರ್ ಎಷ್ಟು ಬರುತ್ತೆ ಅಂದರೆ 5.34 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ದಿಸ್ ಇಸ್ ದ ವೆಲಾಸಿಟಿ. ಅರ್ಥ ಆಯ್ತಾ? ಇದನ್ನೇ ನೀವು ಸ್ವಲ್ಪ ಎಕ್ಸಸೈಸ್ ಥರ ತಗೊಳ್ಳಿ. ಏನು 95% ಅಲ್ಲ 100% ಎನರ್ಜಿ ಕನ್ವರ್ಟ್ ಆಯಿತು ಅಂತ ಇಟ್ಕೊಳ್ಳಿ, ಅಂದರೆ 5% ವೇಸ್ಟ್ ಆಗಿಲ್ಲ ಅಂತ ಅಂದ್ಕೊಳ್ಳಿ. ಅವಾಗ ಎಷ್ಟು ಬರುತ್ತೆ ವೆಲಾಸಿಟಿ ನೋಡಿ, ಆಯಿತಾ? ಅಥವಾ 10% ವೇಸ್ಟ್ ಆಗಿದೆ ಅಂದ್ಕೊಳ್ಳಿ, ಅವಾಗ ಇದು 95 ಆಗಲ್ಲ 90 ಆಗುತ್ತೆ. 90 ಡಿವೈಡೆಡ್ ಬೈ 100 ಆಗುತ್ತೆ. ಅವಾಗ ಎಷ್ಟು ಬರುತ್ತೆ ಅಂತ. ಇದೊಂಥರ ಸಣ್ಣ ಎಕ್ಸಸೈಸ್. ಇದರಿಂದ ಏನಾಗುತ್ತೆ, ಈ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡಿದೆ ಮತ್ತು ಇದೇ ಥರದ ಪ್ರಾಬ್ಲಮ್ ನನಗೆ ಕೊಟ್ಟರೆ ಸಾಲ್ವ್ ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಐ ಹೋಪ್ ಯು ಫಾಲೋ ದಿಸ್ ಪಾಯಿಂಟ್. ಓಕೆ, ಸೊ ಲೆಟ್ ಮಿ proceed further. I hope you understood this one. ಅರ್ಥ ಆಯ್ತಲ್ವಾ? ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಬೇಕು. ಸುಮ್ಮನೆ ನೋಡಿ ವಾಚ್ ಮಾಡಬಾರ್ದು. ಪ್ರತಿಯೊಂದು ಪ್ರಾಬ್ಲಮ್ ಆದ್ಮೇಲೆ ಪಾಸ್ ಮಾಡಿ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ, ಆಯ್ತಾ? ಆಮೇಲೆ ಅದೇ ಥರ ಪ್ರಾಬ್ಲಮ್ಸ್ ಅನ್ನ ಹುಡುಕಿ, ಎಲ್ಲ ವಿಡಿಯೋ ನೋಡಿ ಆದ್ಮೇಲೆ ಬುಕ್ ಅನ್ನ ತೆಗೀರಿ, ಹುಡುಕಿ. ಆಮೇಲೆ ನಾನು ಒಂದಷ್ಟು ಪ್ರಾಬ್ಲಮ್ಸ್ ಅನ್ನ ನಿಮಗೆ ಶೇರ್ ಮಾಡ್ತೀನಿ. ಓಕೆ, ವೆಲ್ ಲೆಟ್ ಅಸ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಪೆಂಡ್ಯುಲಮ್ ಪ್ರಾಬ್ಲಮ್ ಸಾಕು, 3 ಪ್ರಾಬ್ಲಮ್ ಅನ್ನ ಮಾಡಿದ್ದೀನಿ. ಈಗ ನೋಡಿ ಇನ್ನೊಂದು ಪ್ರಾಬ್ಲಮ್ ಬರ್ತಾ ಇದೆ. ಇದು ನಿಮ್ಮ ಇವೆಲ್ಲ NCERT ಬುಕ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಏನೇ, ನಾನು ಹೊಸದಾಗಿ ಯಾವುದು ಹುಡುಕಿಲ್ಲ. ಆಮೇಲೆ ಎಲ್ಲ ಕಾನ್ಸೆಪ್ಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನೇ, ಆಯ್ತಾ? ಈಗ ನೋಡಿ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಇನ್ ದ ಫಿಗರ್, ಇಲ್ಲೊಂದು ಫಿಗರ್ ಬರ್ತಾ ಇದೆ. ಈ ಫಿಗರಲ್ಲಿ ಏನಾಗ್ತಾ ಇದೆ, ಒಬ್ಬ ಮನುಷ್ಯ, ಅ ಮ್ಯಾನ್ ವಾಕ್ಸ್ 2 ಮೀಟರ್ ಕ್ಯಾರಿಯಿಂಗ್ ಅ ಮಾಸ್ ಆಫ್ 15 kg ಇನ್ ಹಿಸ್ ಹ್ಯಾಂಡ್. ಕೈನಲ್ಲಿ ಒಂದು ಮಾಸನ್ನು ಇಟ್ಕೊಂಡು 2 ಮೀಟರ್ ನಡ್ಕೊಂಡು ಹೋಗ್ತಿದ್ದಾನೆ, ಆಯ್ತಾ? ಎಷ್ಟಿದೆ ತೂಕ? ಅದು 15 kg ಇದೆ. ಹಿಂಗೆ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ಇನ್ನೊಂದು ಕೇಸಲ್ಲಿ ಅದೇ 15 kgನ ಪುಲ್ ಮಾಡ್ತೀನಿ. ಈಸ್ ಪುಲ್ಲಿಂಗ್ ದ ರೋಪ್ ಅಟ್ಯಾಚ್ ಟು ದ 15 kg. ಡಯಾಗ್ರಾಮ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಒಂದು ಡಯಾಗ್ರಾಮ್ ಅಲ್ಲಿ ಬಾಕ್ಸ್ ಅನ್ನ, ಈ ಬ್ಲೂ ಕಲರ್ ಬಾಕ್ಸ್ ಅನ್ನ ಹಿಡ್ಕೊಂಡು ಹೋಗ್ತಿದ್ದಾನೆ. ಇನ್ನೊಂದು ಡಯಾಗ್ರಾಮ್ ಅಲ್ಲಿ ಒಂದು ವೀಲ್ಗೆ ಹಗ್ಗ ಕಟ್ಟಿ, ಆ ಹಗ್ಗಕ್ಕೆ ಲೋಡ್ ಅನ್ನ ಕಟ್ಟಿ ಹೀಗೆ ಎಳಿತಾ ಇದ್ದಾನೆ. ಹಾಗಾದರೆ ಯಾವ ಕೇಸಲ್ಲಿ ವರ್ಕ್ ಡನ್ ಈಸ್ ಮೋರ್? ಇನ್ ವಿಚ್ ಕೇಸ್ ವರ್ಕ್ ಡನ್ ಈಸ್ ಮೋರ್? ಪ್ರಾಬ್ಲಮ್ ಅರ್ಥ ಆಯ್ತಾ? ಹೀಗೆ ಹೇಳಿ ನೋಡೋಣ. ಯಾವ ಕೇಸಲ್ಲಿ ವರ್ಕ್ ಡನ್ ಈಸ್ ಮೋರ್? ಅಥವಾ ಇನ್ನೊಂದು ಸರಿ ಕೇಳ್ತೀನಿ, ಇಲ್ಲಿ ಯಾವುದಾದ್ರೂ ಒಂದು ಕೇಸಲ್ಲಿ ವರ್ಕ್ ಡನ್ 0 ಆಗೋ ಚಾನ್ಸ್ ಇದೆಯಾ? ಯೋಚನೆ ಮಾಡಿ. ಇದೆಯಾ? ಇದೆ. ಯಾವ ಕೇಸಲ್ಲಿ? ಫಸ್ಟ್ ಕೇಸಲ್ಲಿ. ಹೆಂಗೆ 0 ಆಗುತ್ತೆ ನೋಡ್ರಪ್ಪ. ಅವನು ಲೋಡನ್ನು ಹಿಂಗೆ ಕೈನಲ್ಲಿ ಇಟ್ಕೊಂಡಿದ್ದಾನಲ್ವಾ, ನೋಡಿ ಆ ರೆಡ್ ಕಲರ್ ಆರೋ ಮಾರ್ಕ್ ಕಾಣಿಸ್ತಾ ಇದೆಯಾ? ಆಮೇಲೆ ಯೆಲ್ಲೋ ಕಲರ್ ಆರೋ ಮಾರ್ಕ್ ಕಾಣಿಸ್ತಾ ಇದೆಯಾ? ಆ ರೆಡ್ ಕಲರ್ ಆರೋ ಮಾರ್ಕ್ ಏನನ್ನ ತೋರಿಸುತ್ತೆ? ನಿನ್ನ ಫೋರ್ಸ್ ಲೋಡಿನ ಮೇಲೆ, ವಾಟ್ ಫೋರ್ಸ್ ಯು ಆರ್ ಅಪ್ಲೈಯಿಂಗ್ ಅಂತ, ಆಯ್ತಾ? ಫೋರ್ಸ್ ಅಪ್ವರ್ಡ್. ಆಮೇಲೆ ನೀನು ನಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆಯಲ್ಲ, ಅದು ಯೆಲ್ಲೋ ಕಲರ್ ಆರೋ ಮಾರ್ಕ್, ಅದು ಏನನ್ನ ತೋರಿಸುತ್ತೆ? ಡಿಸ್ಪ್ಲೇಸ್ಮೆಂಟ್ ಅನ್ನ. ಸೊ ಫೋರ್ಸ್ ಇನ್ ದಿ ಅಪ್ವರ್ಡ್ ಡೈರೆಕ್ಷನ್, displacement in the forward direction, between them angle is 90 degree, and whenever the angle is 90 degree, work done is 0. Did you understand? So a manushya ತೂಕ ಏನೋ ಬಾಕ್ಸನ್ನು ಹಿಂಗೆ ಇಟ್ಕೊಂಡು ಪಾಪ ಹೋಗ್ತಾ ಇದ್ರೂ ಕೂಡ ಫಿಸಿಕ್ಸ್ ಪ್ರಕಾರ ಅವನು ಏನು ವರ್ಕ್ ಮಾಡ್ತಾ ಇಲ್ಲ. ಆದರೆ ನಾರ್ಮಲ್ ಕೋರ್ಸಲ್ಲಿ ಇಟ್ ಈಸ್ ಅ ವರ್ಕ್. ಲಾರಿಯಿಂದ ಏನೋ ಲೋಡನ್ನು ತಗೊಂಡ, ಲೋಡನ್ನು ಕೈನಲ್ಲೇ ಇಟ್ಕೋಬೇಕಂತಿಲ್ಲ, ತಲೆ ಮೇಲೆ ಇಟ್ಕೊಂಡು ಹೋದು ಇದೇ ಆನ್ಸರೇ. ತಲೆ ಮೇಲೆ ಇಟ್ಕೊಂಡ್ರು ಫೋರ್ಸ್ ಅಪ್ವರ್ಡ್, ಡಿಸ್ಪ್ಲೇಸ್ಮೆಂಟ್ ಫ್ರಂಟ್ ವರ್ಡ್. ಸೊ ಇವೆರಡರ ಮಧ್ಯೆ ಆ್ಯಂಗಲ್ ಬಂದು 90 ಡಿಗ್ರಿ. ಗೊತ್ತಾಯ್ತಲ್ವಾ? ಸೊ ಅಲ್ಲಿಗೆ ಫಸ್ಟ್ ಕೇಸಲ್ಲಿ ವರ್ಕ್ ಡನ್ ಈಸ್ 0. ಫಸ್ಟ್ ಕೇಸಲ್ಲಿ ವರ್ಕ್ ಡನ್ ಈಸ್ 0. ಸೆಕೆಂಡ್ ಕೇಸಿಗೆ ಬರೋಣ. ಸೆಕೆಂಡ್ ಕೇಸ್ ಸ್ವಲ್ಪ ಫನ್ನಿ ಆಗಿದೆ ನೋಡಿ. ಇಲ್ಲಿ ಅವನು ಹಗ್ಗ ಕಟ್ಟಿ ಎಳಿತಾ ಇದ್ದಾನಲ್ಲ, ಹಗ್ಗ ಕಟ್ಟಿ ಎಳಿತಾ ಇದ್ದಾಗ, ಸೊ ಹೀಗೆ ಹಗ್ಗ ಕಟ್ಟಿ ಎಳಿತಿದ್ದಾನೆ ಫೋರ್ಸಿಂಗ್ಗೆ. ಆದರೆ ಲೋಡ್ ಇಲ್ಲಿದೆ, ಲೋಡಿನ ಮೇಲೆ ಫೋರ್ಸ್ ಹಿಂಗೆ ಆಕ್ಟ್ ಮಾಡ್ತಾ ಇದೆ, ಆಯ್ತಾ? ಅಂದರೆ ಮೇಲೆ ಕೆಳದಂಗೆ ಆಗ್ತಾ ಇದೆ. ನೀನು ಹಿಂಗೆ ಇಳಿತಾ ಇದೆಯಾ, ಬಟ್ ವೀಲ್ ಆ ಡೈರೆಕ್ಷನ್ ಅನ್ನು ಚೇಂಜ್ ಮಾಡ್ತು. ವೀಲ್ ಹ್ಯಾಸ್ ಚೇಂಜ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್, ದೇ ಫಾರ್ ಫೋರ್ಸ್ ಈಸ್ ಅಪ್ವರ್ಡ್. ಆಮೇಲೆ ಲೋಡ್ ಎಳೆದಾಗ ಫಸ್ಟ್ ಹಿಂಗೆ ಮೇಲಕ್ಕೆ ತಾನೇ ಹೋಗುತ್ತೆ, ಅಂದರೆ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ ಅಪ್ವರ್ಡ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಈ ಹಳ್ಳಿನಲ್ಲಿ ಬಾವಿಯಿಂದ ನೀರನ್ನು ಎಳಿತಾ ಇರ್ತಾರೆ, ಬಾವಿಯಿಂದ ನೀರನ್ನು ಪುಲ್ ಮಾಡ್ತಾ ಇರ್ತಾರೆ, ಆಯ್ತಾ? ಸೊ ಬಿಂದಿಗೆನೂ ಮೇಲೆ ಬರುತ್ತೆ, ಹಗ್ಗನೂ ಮೇಲಕ್ಕೆ ಹೋಗ್ತಾ ಇರುತ್ತೆ,
ಫೋರ್ಸು ಮೇಲಕ್ಕೆ ಆ್ಯಕ್ಟ್ ಮಾಡುತ್ತೆ. ನಾನು ಲಾಸ್ಟ್ ಕ್ಲಾಸಲ್ಲೂ ಒಂದು ಪ್ರಾಬ್ಲಮನ್ನು ಹೇಳಿದ್ದೀನಿ, ಯು ಆರ್ ಲಿಫ್ಟಿಂಗ್ ಎ ಬಕೆಟ್ ಫ್ರಮ್ ದ ವೆಲ್ ಅಂತ. ಇಫ್ ಯು ಆರ್ ಲಿಫ್ಟಿಂಗ್ ಬಕೆಟ್ ಫ್ರಮ್ ದ ವೆಲ್, ಇಟ್ ಈಸ್ ನಥಿಂಗ್ ಬಟ್ ದಿಸ್ ಓನ್ಲಿ, ಯು ಆರ್ ಡೂಯಿಂಗ್ ಪಾಸಿಟಿವ್ ವರ್ಕ್. ಸೊ F and S are in the same direction, therefore W is equal to Fs. ಗೊತ್ತಾಯ್ತಲ್ವಾ? ಸೊ W is equal to Fs. F ಕೊಟ್ಟಿದ್ದಾರೆ ಎಷ್ಟು, ಎಫ್ ಇಲ್ಲಿ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎಫ್ ಎಷ್ಟು, ಎಮ್ ಜಿ. ಎಫ್ ಈಸ್ ನಥಿಂಗ್ ಬಟ್ ಎಮ್ ಜಿ ಫೋರ್ಸ್, ಬಿಕಾಸ್ ಯು ಆರ್ ಲಿಫ್ಟಿಂಗ್ ದ ವೆಯ್ಟ್ ಅಗೇನ್ಸ್ಟ್ ದ ಗ್ರಾವಿಟಿ ಇಂಟು ಎಸ್, that is equal to 15 kg 15 into acceleration due to gravity into 2 meter. ಇಲ್ಲಿ ಕೂಡ 2 meter, ಅಲ್ಲಿಗೆ ಎಷ್ಟಾಗುತ್ತೆ 300 joule work you are doing. So you are doing how much work? You are doing 300 joule. So ಈ ಪ್ರಾಬ್ಲಮ್ ಅಲ್ಲಿ ನೀವು ಗಮನಿಸಬೇಕಾಗಿರೋದು ಏನು, ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಮಧ್ಯೆ ಇರೋ ಆ್ಯಂಗಲ್. ಫಸ್ಟ್ ಕೇಸಲ್ಲಿ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಆ್ಯಕ್ಟಿಂಗ್ ಅಟ್ 90 ಡಿಗ್ರಿ. ಸೆಕೆಂಡ್ ಕೇಸಲ್ಲಿ ವೆನ್ ಯು ಪುಲ್, ಫೋರ್ಸ್ ಈಸ್ ಅಪ್ವರ್ಡ್, ಡಿಸ್ಪ್ಲೇಸ್ಮೆಂಟ್ ಈಸ್ ಅಪ್ವರ್ಡ್, ಸೊ ಆ್ಯಂಗಲ್ ಈಸ್ 0 ಡಿಗ್ರಿ. ಆಯಿತಾ? ಸೊ ದೇರ್ಫೋರ್ ವರ್ಕ್ ಡನ್ ಈಸ್ 300. ನೌ ಕಮ್ಸ್ ಅನದರ್ ಪ್ರಾಬ್ಲಮ್. Look at this question. An electron and proton are detected in cosmic ray experiment with kinetic energy 10 kilo electron volt 100 kilo electron volt respectively. ಕಾಸ್ಮಿಕ್ ರೇಸ್ ಅಂದರೆ ನಮ್ಮ ಇಂಟರ್ಸ್ಟೆಲ್ಲಾರ್ ಸ್ಪೇಸಲ್ಲಿ, ಆಕಾಶದಲ್ಲಿ ಬೇರೆ ಕಡೆಯಿಂದ ನಮ್ಮ ಅಟ್ಮಾಸ್ಫಿಯರ್ಗೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಬರ್ತಾ ಇರ್ತವೆ. ಅದರಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ಪ್ರೋಟಾನ್ಸ್ ಇರುತ್ತೆ, ನ್ಯೂಟ್ರಾನ್ಸ್ ಇರುತ್ತೆ, ಆಲ್ಫಾ ಬೀಟಾ ಗಾಮಾ ಏನೇನೋ ಇರುತ್ತೆ. ಅದರಲ್ಲಿ ಅವನ್ನೆಲ್ಲ ಸೇರಿಸಿ ನಾವು ರೇಸ್ ಅಂತ ಕರಿತೀವಿ. ಅಲ್ಲಿ ಪಾರ್ಟಿಕಲ್ಸ್ ಅನ್ನು ಕೂಡ ರೇಸ್ ಅಂತಂದೇ ಕರೀತಾರೆ. ಆಯ್ತಾ? ಅವು ಎಲ್ಲೆಲ್ಲೋ ಈ ಯೂನಿವರ್ಸಲ್ಲಿ ಎಲ್ಲೋ ಏನೋ ರಿಯಾಕ್ಷನ್ ನಡೆದು ರಿಲೀಸ್ ಆಗಿರ್ತವೆ. ಅಲ್ಲಿ ರಿಲೀಸ್ ಆಗಿರೋದು ಈ ಕಡೆ ಎಲ್ಲ ಸುತ್ತಾಡ್ಕೊಂಡು ಬರುತ್ತೆ, ಗಾಳಿ ಥರ ಬರುತ್ತೆ. ಆಯ್ತಾ? ಸೊ ಅವನ್ನ ಕಾಸ್ಮಿಕ್ ರೇಸ್ ಅಂತ ಕರೀತಾರೆ. ಆ ಕಾಸ್ಮಿಕ್ ರೇಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದೆಯಂತೆ. ಆ ಎಲೆಕ್ಟ್ರಾನ್ಸಿನ ಎನರ್ಜಿ, ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಈಸ್ 10 ಕಿಲೋ, ಅಂದರೆ 10⁻³ ಎಲೆಕ್ಟ್ರಾನ್ ವೋಲ್ಟ್. ನೋಡಿ, ಎಲೆಕ್ಟ್ರಾನ್ ವೋಲ್ಟ್ ಅನ್ನೋದು ಒಂದು ಯೂನಿಟ್. ಜೌಲ್ ಬದಲಿಗೆ ಎಲೆಕ್ಟ್ರಾನ್ ವೋಲ್ಟ್ ಅನ್ನು ಬಳಸ್ತಾರೆ, ಆದರೆ ಜೌಲೇ SI ಯೂನಿಟ್. ಎಲೆಕ್ಟ್ರಾನ್ ವೋಲ್ಟ್ ಓನ್ಲಿ ಅಡಿಷನಲ್ ಆರ್ ಕನ್ವೀನಿಯಂಟ್ ಯೂನಿಟ್. ಈ ಎಲೆಕ್ಟ್ರಾನ್ ವೋಲ್ಟ್ ಅನ್ನು ಮುಂದೆ ತುಂಬಾ ಬಳಸ್ತೀರಾ ನೀವು, ಹೈಯರ್ ಇದಕ್ಕೆ ಹೋದಾಗ ಎಲ್ಲರ ಇಂಜಿನಿಯರಿಂಗಿಗೆ, ಇವನ್ ಸೆಕೆಂಡ್ PUC ನಲ್ಲೂ ಜಾಸ್ತಿ ಬಳಸ್ತೀರಾ. 1 ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ 1.6 ಇಂಟು 10⁻⁻19 ಜೌಲ್. ಇದು ಕನ್ವರ್ಷನ್ ನೆನ್ಪಿಟ್ಕೊಂಡಿರ್ಬೇಕು ನೀವು. ಆಯ್ತಾ? ಇದು ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಆಯಿತು. ಆಮೇಲೆ ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ ಆಫ್ ಪ್ರೋಟಾನ್ ಕೂಡ ಹೇಳಿದ್ದಾರೆ, 100 ಇಂಟು 10⁻³ ಎಲೆಕ್ಟ್ರಾನ್ ವೋಲ್ಟ್ ಅಂತ. 100 ಇಂಟು 10⁻³ ಎಲೆಕ್ಟ್ರಾನ್ ವೋಲ್ಟ್. ಈಗ ಪ್ರಶ್ನೆ ಬಂದು, ವಿಚ್ ಒನ್ ಈಸ್ ಮೂವಿಂಗ್ ಫಾಸ್ಟರ್? ಯಾವುದು ತುಂಬ ಫಾಸ್ಟ್ ಮೂವ್ ಆಗುತ್ತೆ? ಆಮೇಲೆ ಅವುಗಳ ವಿಚ್ ಒನ್ ಈಸ್ ಮೂವಿಂಗ್ ಫಾಸ್ಟರ್, ಮತ್ತು ಅವುಗಳ ಏನು ವೆಲಾಸಿಟಿ ರೇಷಿಯೋ ಕಂಡುಹಿಡಿಬೇಕು. ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ದ ಪ್ರೋಟಾನ್. ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಫಸ್ಟು ಆಯಿತು. ಎಸ್ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ದ ಪ್ರೋಟಾನ್ ಮಾಡಬೇಕು. ಸೊ ಕ್ವಶನ್ ಬಂದ್ಬಿಟ್ಟು, ಕಾಸ್ಮಿಕ್ ರೇಸಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಪ್ರೋಟಾನ್ಸು ಇದೆ, ಅವುಗಳ ಎನರ್ಜಿನ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲೊಂದು ಸ್ವಲ್ಪ ಮಾಸ್ ಬಗ್ಗೆ ಏನೋ ಹೇಳಿದ್ದಾರೆ. ಮಾಸನ್ನು ಕೂಡ ತಗೊಂಡ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡೋಣ. ಆಯಿತಾ? ಈಗ ಕೈನೆಟಿಕ್ ಎನರ್ಜಿ ನಮಗೆ ಗೊತ್ತಿರೋ ಹಾಗೆ, ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು 12 mv². Okay, kinetic energy of electron divided by kinetic energy of proton is equal to 12 m electron v² divided by 12 m p vp². ಓಕೆ, ಇಲ್ಲಿ ಹಾಫ್ ಕ್ಯಾನ್ಸಲ್ ಮಾಡೋಣ. ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ 10, ಪ್ರೋಟಾನ್ ಕೊಟ್ಟಿದ್ದಾರೆ 100. ಸರ್ ಇದೇನೋ ಬಿಟ್ಬಿಟ್ರಲ್ಲ ಸರ್, 10⁻³ ಕಿಲೋ ಬಿಟ್ಬಿಟ್ರಲ್ಲ, ಡಿವೈಡೆಡ್ ಬೈ ಮಾಡಿದಾಗ 2 ಹೊರಟೋಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಆಮೇಲೆ ಎಲೆಕ್ಟ್ರಾನ್ ವೋಲ್ಟ್ ಬಿಟ್ಬಿಟ್ರಲ್ಲ ಸರ್, ಅದು ಕೂಡ ಡಿವೈಡ್ ಮಾಡಿದಾಗ ಹೊರಟು ಹೋಗುತ್ತೆ. ಸೊ ಉಳಿಯೋದು MeVe² ಡಿವೈಡೆಡ್ ಬೈ MpVp². ಅರ್ಥ ಆಯ್ತಾ? ಈಗ ಸಿಂಪ್ಲಿಫೈ ಮಾಡಿ, 0 0 ಕ್ಯಾನ್ಸಲ್ ಆಯಿತು. MP ಈ ಕಡೆ ತಗೊಳ್ಳಿ, MP ಇಂಟು 1 ಡಿವೈಡೆಡ್ ಬೈ ME ಇಂಟು 10 ಈಸ್ ಈಕ್ವಲ್ ಟು VE ಬೈ VP ಹೋಲ್ ಸ್ಕ್ವೇರ್.
ಹೋಲ್ ಸ್ಕ್ವೇರ್ ಆಯಿತು. ಓಕೆ, ಈಗ ಎಂ ಪಿ ಕೊಟ್ಟಿದ್ದಾರೆ. ಎಂ ಪಿ ಎಷ್ಟು ಕೊಟ್ಟಿದ್ದಾರೆ? 1.67 ಇಂಟು 10⁻⁻27 ಡಿವೈಡೆಡ್ ಬೈ ಎಂ ಅಂದರೆ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ 9.11 ಇಂಟು 10⁻⁻31 ಈಸ್ ಈಕ್ವಲ್ ಟು ವಿ ಇ ಡಿವೈಡೆಡ್ ಬೈ ವಿ ಪಿ ಮಾಡಿ ಹೋಲ್ ಸ್ಕ್ವೇರ್ ಆಯಿತಾ. ಈಗ ಇದನ್ನು ಸಿಂಪ್ಲಿಫೈ ಮಾಡಿ ಬರೋ ಆನ್ಸರ್ಗೆ ಸ್ಕ್ವೇರ್ ರೂಟ್ ತೊಗೊಳ್ಳಿ. ಐ ಲೀವ್ ದಿಸ್ ಕ್ಯಾಲ್ಕುಲೇಷನ್ ಪಾರ್ಟ್ ಟು ಯು. ಟೇಕ್ ಕ್ಯಾಲ್ಕುಲೇಟರ್ ಆ್ಯಂಡ್ ಸಿಂಪ್ಲಿಫೈ. ಇದನ್ನು ಸಿಂಪ್ಲಿಫೈ ಮಾಡಿ ಏನೋ ಆನ್ಸರ್ ಬರುತ್ತಲ್ಲ ಅದಕ್ಕೆ ಸ್ಕ್ವೇರ್ ರೂಟ್ ತೊಗೊಳ್ಳಿ. ದಟ್ ಕಮ್ಸ್ ಔಟ್ ಟು ಬಿ ವಿ ಇ ಡಿವೈಡೆಡ್ ಬೈ ವಿ ಪಿ. ಇದನ್ನಿಷ್ಟು ಸಾಲ್ವ್ ಮಾಡಿ ಸ್ಕ್ವೇರ್ ರೂಟ್ ತೊಗೊಂಡ್ರೆ ಆನ್ಸರ್ ನಿಮಗೆ 13.4 ಬರುತ್ತೆ. ದಟ್ ಈಸ್ ವಿ ಇ ಡಿವೈಡೆಡ್ ಬೈ ವಿ ಪಿ. ಅಂದರೆ ರೇಷಿಯೋ ಆಫ್ ಎಲೆಕ್ಟ್ರಾನ್ ಟು ಪ್ರೋಟಾನ್ ಇಸ್ 13. ಅಲ್ಲಿ ಯಾವುದು ಫಾಸ್ಟಾಗಿ ಹೋಗುತ್ತೆ ಅಂತ ನೀವು ಯೋಚನೆ ಮಾಡಿ ನೋಡೋಣ. ವಿ ವ್ಯಾಲ್ಯೂ ಜಾಸ್ತಿ ಇದೆ, 13.4 ಡಿವೈಡೆಡ್ ಬೈ 1 ಅಂತ. ಸೊ ವಿ 13.4 ಆದರೆ ವಿ ಪಿ 1 ಅಂತ ಇಟ್ಕೋಬೇಕು. ಅಂದರೆ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಈಸ್ ಗ್ರೇಟರ್ ದ್ಯಾನ್ ವೆಲಾಸಿಟಿ ಆಫ್ ದ ಪ್ರೋಟಾನ್. ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಈಸ್ ಗ್ರೇಟರ್ ದ್ಯಾನ್ ವೆಲಾಸಿಟಿ ಆಫ್ ದ ಪ್ರೋಟಾನ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಈಸ್ ಅಬೌಟ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇಲ್ಲಿ ಬಂದ್ಬಿಟ್ಟು ಕಾನ್ಸೆಪ್ಟ್ ಏನು? ಇಟ್ ಈಸ್ ಓನ್ಲಿ ಕೈನೆಟಿಕ್ ಎನರ್ಜಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲಿ ಕೈನೆಟಿಕ್ ಎನರ್ಜಿ ಫಾರ್ಮುಲಾ 12 mv² ಹಾಕ್ಕೊಳ್ಳೋದು, ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಎಲೆಕ್ಟ್ರಾನ್ ವೋಲ್ಟ್ ಅಂತ ಕೊಟ್ಟಿದ್ರು ಕೂಡ ನಮಗೆ ಕನ್ವರ್ಷನ್ನಿನ ನೆಸೆಸಿಟಿ ಇಲ್ಲ. ಬೈ ಚಾನ್ಸ್ ಅವ್ರೇನಾದರೂ ಏನೋ ಬರೀ ಮಾಸ್ ಕೊಟ್ಟು ಕೈನೆಟಿಕ್ ಎನರ್ಜಿ ಕೊಟ್ಟು ವೆಲಾಸಿಟಿ ಕಂಡಿಡಿರಿ ಅಂತ ಹೇಳಿದ್ರೆ, ಮಾಸು ಕೈನೆಟಿಕ್ ಎನರ್ಜಿ ಕೊಟ್ಟು ವೆಲಾಸಿಟಿ ಕಂಡಿಡಿಲಿಕ್ಕೆ ಹೇಳಿದ್ರೆ, ಐ ವುಡ್ ಹವ್ ಕನ್ವರ್ಟೆಡ್ ಎಲೆಕ್ಟ್ರಾನ್ ವೋಲ್ಟ್ ಇಂಟು ಜೌಲ್. ಅಂದರೆ ಬರೀ ಇಷ್ಟೇ ಪ್ರಾಬ್ಲಮ್. ಇದೊಂದೇ ಫಾರ್ಮುಲಾನ ಉಪಯೋಗಿಸೋ ಥರ ಇದ್ದಿದ್ರೆ, ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಕೊಟ್ಟರು, ಕೈನೆಟಿಕ್ ಎನರ್ಜಿ ಕೊಟ್ಟರು, ಅವಾಗ ವೆಲಾಸಿಟಿ ಕಂಡಿಡಿರಿ ಅಂತ ಹೇಳಿದಿದ್ರೆ ಅವಾಗ ನಾನು ಕೈನೆಟಿಕ್ ಎನರ್ಜಿ ಜಾಗದಲ್ಲಿ 10 ಇಂಟು 1.6 ಇಂಟು 10⁻⁻19 ಹಾಕೊಳ್ತಾ ಇದ್ದೆ. ಅಂದರೆ 10 ಎಲೆಕ್ಟ್ರಾನ್ ವೋಲ್ಟ್ ಈಸ್ ಈಕ್ವಲ್ ಟು 10 ಇಂಟು 1.6 ಇಂಟು 10⁻⁻19 ಜೌಲ್ ಅಂತ ಬರ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಅಬೌಟ್ ದಿ ನೆಕ್ಸ್ಟ್ ಕ್ವಶನ್. ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ವಶನ್. ವಿ ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ. ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ? 2 ಬಾಡೀಸ್ ಆಫ್ ಮಾಸಸ್ 3 kg and 27 kg are at rest. 2 masses 3 kg and 27 kg. M1 ಮತ್ತು M2, M1 ಮತ್ತು M2. M1 ಕೊಟ್ಟಿದ್ದಾರೆ 3 kg ಅಂತ, M2 ಕೊಟ್ಟಿದ್ದಾರೆ 27 kg ಅಂತ. ಏನು ಹೇಳ್ತಾರೆ? ಕಂಪೇರ್ ದ ಟೈಮ್ಸ್ ಫಾರ್ ವಿಚ್ ದ ಸೇಮ್ ಫೋರ್ಸ್ ಈಸ್ ಆಕ್ಟಿಂಗ್ ಆನ್ ಬೋತ್ ಟು ಪ್ರೊಡ್ಯೂಸ್ ಸೇಮ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಸೇಮ್ ಬರಬೇಕು, ಸೇಮ್ ಫೋರ್ಸನ್ನು ಅಪ್ಲೈ ಮಾಡ್ತಿದ್ದಾರೆ. ಹಾಗಾದ್ರೆ ಎಷ್ಟೆಷ್ಟೊತ್ತು ಫೋರ್ಸನ್ನು ಅಪ್ಲೈ ಮಾಡಬೇಕು? ಈಗ ಯೋಚನೆ ಮಾಡಿ. ಇಲ್ಲಿರೋ ಪ್ಯಾರಾಮೀಟರ್ಸ್ ಎಲ್ಲ ಯಾವ್ಯಾವುದು ಪ್ಯಾರಾಮೀಟರ್ಸು? ಮಾಸ್ ಆದಮೇಲೆ ಟೈಮ್ ಆದಮೇಲೆ ಫೋರ್ಸ್ ಆದಮೇಲೆ ಕೈನೆಟಿಕ್ ಎನರ್ಜಿ. ಸೊ ಇಷ್ಟು ಕ್ವಾಂಟಿಟೀಸ್ ಈ ಪ್ರಾಬ್ಲಮ್ಸಲ್ಲಿ ಇನ್ವಾಲ್ವ್ ಆಗಿದ್ದಾವೆ. ಇದರಲ್ಲಿ ಯಾವ್ದು ಕೊಟ್ಟಿದ್ದಾರೆ ಯಾವ್ದು ಕೊಟ್ಟಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಇದನ್ನೇ ನಾನು ಹೇಳೋದು, ಒಂದು ಪ್ರಾಬ್ಲಮನ್ನು ಕೊಟ್ಟಾಗ ಅದರಲ್ಲಿ ಏನೇನು ಫಿಸಿಕಲ್ ಕ್ವಾಂಟಿಟೀಸ್ ಬಂದಿದ್ದಾವೆ ಅನ್ನೋದನ್ನು ನಾನು ಲಿಸ್ಟ್ ಮಾಡಬೇಕು. ಅಥವಾ ಮನಸ್ಸಲ್ಲಾದರೂ ನಾನು ಅದನ್ನು ಲೆಕ್ಕ ಮಾಡ್ಕೋಬೇಕು. ಸೊ ಈ ಪ್ರಾಬ್ಲಮಲ್ಲಿ ರೆಸ್ಟ್ ಅಂದಿದ್ದಾರೆ, ಇನಿಷಿಯಲ್ ವೆಲಾಸಿಟಿ 0, ಮಾಸ್ ಕೊಟ್ಟಿದ್ದಾರೆ, ಆಮೇಲೆ ಫೋರ್ಸನ್ನು ಸೇಮ್ ಅಂತ ಹೇಳಿದ್ದಾರೆ, ಕೈನೆಟಿಕ್ ಎನರ್ಜಿ ಸೇಮ್ ಅಂತ ಹೇಳಿದ್ದಾರೆ. ಅದಾದಮೇಲೆ ಅದೇನೋ ಟೈಮ್ ಕೇಳಿದರೆ ಎಷ್ಟೊತ್ತು ಫೋರ್ಸನ್ನು ಅಪ್ಲೈ ಮಾಡಬೇಕು ಅಂತ. ಸೊ ಇವನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಫೋರ್ಸ್ಗೂ ಟೈಮ್ಗೂ ಎನರ್ಜಿಗೂ ಏನೋ ಕನೆಕ್ಷನ್ ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ? ಸರ್ ಅನಿಸುತ್ತೆ. ಸೊ ಮತ್ತೆ ಏನು ಕನೆಕ್ಷನ್ ಮಾಡ್ತೀರಾ? ಹಾಗೆ ಯೋಚನೆ ಮಾಡಿ. ಇಂದಿನ ಒಂದು ಚಾಪ್ಟ್ರಲ್ಲಿ ನಾನು ಇಂಪಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಹೇಳಿದೆ. ಇಂಪಲ್ಸ್ ಅಲ್ಲಿ ಟೈಮ್ ಬರುತ್ತೆ, ಎಷ್ಟು ಟೈಮ್ ಫೋರ್ಸ್ ಆಕ್ಟ್ ಮಾಡುತ್ತೆ ಅಂತ. ಈವನ್ ಈ ಚಾಪ್ಟರ್ಲ್ಲೂ ಕೂಡ ನಾನು ಯಾವುದೋ ಒಂದು ಪ್ರಾಬ್ಲಮ್ ಅಲ್ಲಿ ಟೈಮ್ ಕಾನ್ಸೆಪ್ಟ್ ಅನ್ನ ಹೇಳಿದ್ದೀನಿ. ಸೊ ಇಂಪಲ್ಸ್ ಅಂತ ಬಂದಾಗ ಫೋರ್ಸ್ ಇಂಟು ಟೈಮ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ದ ಮೊಮೆಂಟಮ್. ಅರ್ಥ ಆಯ್ತಾ? ಫೋರ್ಸ್ ಇಂಟು ಟೈಮ್ ಈಸ್ ಈಕ್ವಲ್ ಟು ಮೊಮೆಂಟಮ್. ಇದು ಒಂದು ಈಕ್ವೇಶನ್. ಇದನ್ನು ಈಕ್ವೇಶನ್ 1 ಅಂತ ಕರೆದಿರೋಣ. ಈಗ ಮೊಮೆಂಟಮ್ಗೂ ಕೈನೆಟಿಕ್ ಎನರ್ಜಿಗೂ ಕನೆಕ್ಟ್ ಮಾಡ್ಕೋಬೇಕು. ಕನೆಕ್ಷನ್ ಮಾಡ್ಕೋಬೇಕು. ಆಕ್ಚುಲಿ ಮೊಮೆಂಟಮ್ಗೂ ಕೈನೆಟಿಕ್ ಎನರ್ಜಿಗೂ ಒಂದು ರಿಲೇಷನ್ ಇದೆ. ಈ ರಿಲೇಷನ್ ಅನ್ನು ನಾನು ಲಿಸ್ಟ್ ಆಫ್ ಈಕ್ವೇಶನ್ಸ್ ಅಲ್ಲಿ ಕೊಟ್ಟಿದ್ದೀನಿ. ನೋಡಿ, ಈ ತರ ಫಿಸಿಕ್ಸ್ ಪ್ರಾಬ್ಲಮ್ ಒಂದೊಂದ್ಸತಿ ಟಫ್ ಯಾಕೆ ಆಗುತ್ತೆ ಅಂದ್ರೆ ಯಾವುದೋ ಕೆಲವು ಈಕ್ವೇಶನ್ಸ್ ಅನ್ನ ನಾವು ರೆಗ್ಯುಲರ್ ಕ್ಲಾಸಲ್ಲಿ ಓದಿರೋದಿಲ್ಲ. ಆಯ್ತಾ?
ಆಯಿತಾ. ರೆಗ್ಯುಲರ್ ಕ್ಲಾಸಲ್ಲಿ ಓದಿರೋದ್ರೆ ಸಡನ್ನಾಗಿ ಇಲ್ಲಿ ಬಂದ್ಬಿಡುತ್ತೆ, ಯಾಕೆಂದರೆ ಅದನ್ನ ಸಿಲೆಬಸ್ಸಲ್ಲಿ ಡಿಫೈನ್ ಮಾಡಿರಲ್ಲ. ಕೆಲವು ಟೀಚರ್ಸು ಈ ಥರ ಪ್ರಾಬ್ಲಮ್ಸಲ್ಲಿ ಅದು ಬರುತ್ತೆ ಅಂತ ಅಂದ್ಕೊಂಡು ಮುಂಚಿತವಾಗಿ ಮಾಡಿಬಿಡ್ತಾರೆ. ನಾನು ಅದನ್ನು ನೋಟ್ಸಲ್ಲಿ ಹಾಕಿದ್ದೀನಿ. ಯಾವುದಪ್ಪ ಈಕ್ವೇಷನ್ ಅದು ಅಂದರೆ ಪಿ ಸ್ಕ್ವಯರ್ ಡಿವೈಡೆಡ್ ಬೈ 2m is equal to kinetic energy. So that P is equal to 2m ಈ ಕಡೆ ಬರುತ್ತೆ, 2m ಕೈನೆಟಿಕ್ ಎನರ್ಜಿ ಅಂಡರ್ ಸ್ಕ್ವೇರ್ ರೂಟ್ ಕೈನೆಟಿಕ್ ಎನರ್ಜಿ KE ಅಂತ ಬರೀತೀನಿ, KE ಇದು ರಿಲೇಷನ್. ಸೊ ಇದನ್ನು ಸ್ವಲ್ಪ ನಾವು ನೆನ್ಪಿಟ್ಕೋಬೇಕು. ಈ ಥರ ಒಂದು ಸಡನ್ನಾಗಿ ಒಂದು ಹೊಸ ಈಕ್ವೇಷನ್ ಬಂದ್ಬಿಡುತ್ತೆ. ಈಗ ಇರಲಿ, ಇವೆರಡನ್ನು ಕಂಬೈನ್ ಮಾಡ್ಕೊಳ್ಳೋಣ. ಇವೆರಡನ್ನು ಕಂಬೈನ್ ಮಾಡಿದಾಗ ಏನಾಗುತ್ತೆ, F ಇಂಟು ಟಿ ಈಸ್ ಈಕ್ವಲ್ ಟು ರೂಟ್ 2m KE ಆಯಿತಾ. ಈಗ ಪ್ರಾಬ್ಲಮ್ ಕಡೆಗೆ ಹೋಗೋಣ. ಎರಡು ಮಾಸ್ ಇದ್ದಾವೆ, ಅಂದರೆ ಮಾಸ್ ಈಸ್ ವೇರಿಯಬಲ್. ಈ ಥರ ನೋಡಿ, ಇದು ಎಲ್ಲ ಪ್ರಾಬ್ಲಮ್ಸಲ್ಲಿ ಈ ಥರದ್ದೇ ಲಾಜಿಕ್ಗಳು ನಾವು ನೋಡ್ಕೊಂಡು ಹೋಗಬೇಕು. ಇಲ್ಲಿ ಎರಡು ಮಾಸ್ ಇದ್ದಾವೆ ಅಂದರೆ ಈ ಈಕ್ವೇಷನಲ್ಲಿ ಮಾಸ್ ಈಸ್ ನಾಟ್ ಕಾನ್ಸ್ಟೆಂಟ್, ಮಾಸ್ ಈಸ್ ವೇರಿಯಬಲ್ ಆಯಿತಾ. ಆಮೇಲೆ ಅಲ್ಲೇನೋ ಹೇಳ್ತಾರೆ ಸೇಮ್ ಫೋರ್ಸ್ ಅಂತ, ಅಂದರೆ ನನಗೆ ಎರಡು ಪಾರ್ಟಿಕಲ್ಗೆ ಇದನ್ನ ಎರಡು ಸತಿ ಈಕ್ವೇಷನ್ ಬರೀಬೇಕಲ್ಲ, ಎರಡು ಸತಿ ಈಕ್ವೇಷನ್ ಬರೀಬೇಕಾದ್ರೂ ಎಫ್ ಅಂತಂದೇ ಬರೀಬೇಕು ಆಯಿತಾ. ಆಮೇಲೆ ಸೇಮ್ ಕೈನೆಟಿಕ್ ಎನರ್ಜಿ ಅಂದಿದ್ದಾರೆ, ಎರಡು ಸತಿ ನಾನು ಇನ್ನೊಂದು ಸತಿ ಈಕ್ವೇಷನ್ ಬರೀಬೇಕಲ್ವಾ, ಅವಾಗಲೂ ನಾನು KEನೇ ಬರೀಬೇಕು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಅಂದರೆ ಫಸ್ಟ್ ಆಬ್ಜೆಕ್ಟ್ಗೆ ಫಾರ್ ಫಸ್ಟ್ ಆಬ್ಜೆಕ್ಟ್ F ಇಂಟು T1 ಟೈಮ್ ವೇರಿ ಆಗುತ್ತೆ ಈಸ್ ಈಕ್ವಲ್ ಟು 2 ಇಂಟು 3 kg ಇಂಟು kinetic energy. For second object F into T2 ನೋಡಿ, F ಸೇಮ್ ಬರ್ದೆ is equal to root of 2 into 27 into kinetic energy ಬರ್ದೆ, ಹೌದಲ್ವಾ. ಈಗ ಇದನ್ನ ಡಿವೈಡೆಡ್ ಬೈ ಮಾಡಿ ರೇಷಿಯೋ ತಗೊಳ್ಳಿ. ರೇಷಿಯೋ ತಗೊಂಡಾಗ F ಕ್ಯಾನ್ಸಲ್ ಆಯಿತು, 2 ಕ್ಯಾನ್ಸಲ್ ಆಯಿತು, K ಕ್ಯಾನ್ಸಲ್ ಆಯಿತು. T1 ಡಿವೈಡೆಡ್ ಬೈ T2 is equal to root of 3 divided by 27, that is 1 divided by 9 under square root, that is 1 divided by 3, that is 1:3. So T1 is to T2 is equal to 1:3. ಗೊತ್ತಾಯ್ತಾ? ಸೊ ಈ ಥರ. ಸೊ ಇಲ್ಲಿ ನಮ್ಮದೇ ಕಾನ್ಸೆಪ್ಟ್ ಏನಪ್ಪ ಅಂದರೆ ಇಂಪಲ್ಸ್ಗೂ ಮೊಮೆಂಟಮ್ಗೂ ಕನೆಕ್ಷನ್, ಅದಾದಮೇಲೆ ಮೊಮೆಂಟಮ್ಗೂ ಕೈನೆಟಿಕ್ ಎನರ್ಜಿಗೂ ಕನೆಕ್ಷನ್. ಐ ಹೋಪ್ ಯು ಫಾಲೋ ದಿಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ದಯವಿಟ್ಟು ನಾನು ಏನು ಮಾಡ್ತಾ ಇದ್ದೀನೋ ಪ್ರಾಬ್ಲಮ್ಸ್ ಇವೆಲ್ಲ ಡಿಫ್ರೆಂಟ್ ಪ್ರಾಬ್ಲಮ್ಸು, ಒಂದೇ ಥರ ಪ್ರಾಬ್ಲಮ್ಸನ್ನು ಮಾಡ್ತಾ ಇಲ್ಲ ನಾನು, ಎಲ್ಲೋ ಅಲ್ಲೊಂದು ಇಲ್ಲೊಂದು ಒಂದೇ ಥರ ಬರ್ತಾ ಇದೆ. ನೀವೇನು ಮಾಡಬೇಕು, ಈ ಕಾನ್ಸೆಪ್ಟನ್ನು ಇಟ್ಕೊಂಡು ಬೇರೆ ಬೇರೆ ಪ್ರಾಬ್ಲಮ್ಸನ್ನು ಮಾಡ್ತಾ ಹೋಗಿ. ಓಕೆ, ವೆಲ್ ಐ ವಿಲ್ ಸ್ಟಾಪ್ ಹಿಯರ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.